Hi guys, welcome back to our first YouTube channel. ಸೊ ನನ್ನ ಹೆಸರು ಸಾನ್ವಿ. ನನ್ನ ಹೆಸರು ಸದ್ಯತ್. ಸೊ ಇಬ್ರದ್ದು ಫಸ್ಟ್ ಯೂಟ್ಯೂಬ್ ಚಾನಲ್ ಇದು. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಎಂಕರೇಜ್. ಥ್ಯಾಂಕ್ ಯು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ? ವಯನಾಡ್. ಸೊ ನಾವು ವಯನಾಡಲ್ಲಿದ್ದೀವಿ. ನಾವು ಈಗ ಪೂಕುಡ ಲೇಕಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಬೆಂಗಳೂರಿಂದ ಬರೋ ವ್ಲಾಗ್ ನಾವು ಮಾಡಿಲ್ಲ. ಸೊ ಇವತ್ತು ಬೆಳಗ್ಗೆ ಬಂದ್ವಿ ನಾವು. ಸೊ ಇವತ್ತು ನಾಡಿದ್ದು ಹೊರಡ್ತೀವಿ. ಸೊ ನಾಡಿದ್ದು ಹೊರಡ್ತೀವಿ. ಸೊ ಇವತ್ತು ನಾಳೆ ಫುಲ್ ಪ್ಲೇಸಸ್ ಕವರ್ ಮಾಡ್ತೀವಿ. ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಹಾಯ್ ಗೈಸ್, ಸೊ ಇವಾಗ ನಾವು ಬಂದಿರೋದೇ ಪೂಕುಡ ಲೇಕಲ್ಲಿ ನಾವು ಯಾವುದೇ ಥರ ಬೋಟಿಂಗ್ ಮಾಡ್ತಿಲ್ಲ. ಈ ಕಡೆ ತುಂಬ ರಶ್ ಇತ್ತು. ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ನಮ್ಮ ರೂಮ್ಗೆ ಹೋಗಿ. ಸೊ ನಾವು ನೆಕ್ಸ್ಟ್ ಡೇ ಬಂದಿದ್ದೆ 900 ಕಂಟಿಗೆ, ವಿಚ್ ಇಸ್ ಗ್ಲಾಸ್ ಬ್ರಿಡ್ಜ್. ನಾವಿಲ್ಲಿ ಒಂದು ಸರ್ಟನ್ ಜಾಗ ತನಕ ನಮ್ಮ ಕಾರ್ ತೊಗೊಂಡು ಹೋಗ್ಬೋದು. ಅಲ್ಲಿಂದ ನಾವು ಅವ್ರದ್ದೇ ಆದ ಜೀಪಲ್ಲಿ ಹೋಗಬೇಕು. ಮತ್ತು ಗ್ಲಾಸ್ ಬ್ರಿಡ್ಜಿಗೆ ರೀಚ್ ಆದ್ವಿ ಟಾಪಿಗೆ. ಸೊ ತುಂಬ ಚೆನ್ನಾಗಿತ್ತು. ಗ್ಲಾಸ್ ಬ್ರಿಡ್ಜ್ ಮಾಡಿರೋದೇ ಎಕೋ ಟೂರಿಸಮ್ಗೋಸ್ಕರ. 100 ಫೀಟ್ ಮೇಲಿದೆ ಇದು 2019 ಲಾಂಚ್ ಆಗಿತ್ತು. ಸೊ ನಮ್ಮದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಇಲ್ಲಿದ್ದೀವಲ್ಲ, ಸೊ ಈಗ ತುಂಬ ಪ್ಲೆಸೆಂಟಾಗಿದೆ ವೆದರು. ತುಂಬ ಬಿಸಿಲು ಇಲ್ಲ. ಮಳೆ ಸಂಜೆ ಮೇಲಾದರೆ ಮಳೆ ಬರ್ತಿದೆ. ಮತ್ತು ಚಿಲ್ಲಾಗಿದೆ ವೆದರು. ಮತ್ತು ನಾವು ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಬಿಸಿಲಿದ್ರೆ ಸುಸ್ತಾಗುತ್ತೆ. ಸೊ ನಾವು ಅಷ್ಟು ಆಚೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ ವೆದರ್. ನಮಗೆ ಸುಸ್ತಾಗ್ತಿಲ್ಲ. ನಾವು ತೊಗೊಂಡಿರೋ ಟಿಕೆಟಲ್ಲೇ ನಮಗೆ ತುಂಬ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿತ್ತು. ಲೈಕ್ ಆರ್ಚರಿಂಗು, ಫುಟ್ಬಾಲು, ಮತ್ತು ನೆಟ್ ಕ್ರಿಕೆಟು, ಮತ್ತು ಟ್ರೀ ಟಾಪ್ ಪಾಯಿಂಟ್ ವ್ಯೂ, ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಆರ್ಚರಿ ಆಡಿದ್ವಿ. ನಾನಂತೂ ಆಡಲಿಲ್ಲ. ನಂಗೆ ಆಗಕ್ಕೆ ಬರಲಿಲ್ಲ. ಸದ್ಯದಕ್ಕೆ ಬಿಡಲಿಲ್ಲ ಅವ್ರು ಆಡೋಕ್ಕೆ, ಯಾಕಂದರೆ ಸ್ವಲ್ಪ ಶಾರ್ಟ್ ಇದ್ದ. ಸೊ ನಮ್ಮಮ್ಮ ಆಡಿದ್ರು ಆರ್ಚರಿಂಗ್. ಮತ್ತು ಇದು ಮುಗಿಸ್ಕೊಂಡೆ ನಾವು ಹೋಗಿದ್ದು ನೆಟ್ ಕ್ರಿಕೆಟಲ್ಲೆಲ್ಲ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ನೆಕ್ಸ್ಟ್ ಕೆಳಗಡೆ ಬಂದರೆ, ಸ್ವಲ್ಪ ಕೆಳಗಡೆ ಅಂದರೆ ಜೀಪಲ್ಲೇ ಬರಬೇಕು. ಅಲ್ಲಿ ನಾವು ಸ್ಕೈ ಸೈಕಲು ಮತ್ತು ಜಿಪ್ ಲೈನ್ ಎಲ್ಲ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಸೈಕಲ್ ನಂಗೆ ಭಯ ಆಯಿತು. ಸೊ ನಾನು ಹೋಗಿಲ್ಲ. ನಮ್ಮ ಅಪ್ಪ ಮಾತ್ರ ಹೋದರು, ವಿಚ್ ವಾಸ್ ಸೋ ಗುಡ್. ಅಂದರೆ ಅದಕ್ಕೆ ತುಂಬ ಸೇಫ್ಟೀಸ್ ಇತ್ತು. ಸೊ ಅದಾದಮೇಲೆ ಫಸ್ಟು ನನ್ನ ತಮ್ಮ ಹೋದ ಜಿಪ್ ಲೈನ್ಗೆ. ಸೊ ನನ್ನ ತಮ್ಮನ ಹಿಂಗೆ ಎಳೆದು ಬಿಟ್ಟರು. ಅದು ಅವನು ಖುಷಿಯಾಗಿ ಹೋದ. ಬಟ್ ನಮ್ಮಮ್ಮ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್ ಆಲ್ಸೋ. ಬಟ್ ಅವನಿಗೆ ತುಂಬ ಇಷ್ಟ ಆಯಿತು. ಇವನು ಈ ಕಡೆಯಿಂದ ಆ ಕಡೆ ಹೋಗ್ತಾನೆ, ಆ ಕಡೆಯಿಂದ ಇನ್ನೊಬ್ಬರು ಅಂದರೆ ಈ ಕಡೆ ಮತ್ತೆ ಸ್ವಲ್ಪ ಕೆಳಗಡೆಯಿಂದ ಕಳಿಸ್ತಾರೆ. ಸೊ ಅದು ತುಂಬ ಇಷ್ಟ ಆಯಿತು ಅವನಿಗೆ. ಇಷ್ಟ ಆಗಿ ಮತ್ತೆ ಇನ್ನೊಂದು ಸತಿ ಹೋದ, 2 ಸತಿ ಹೋದ. ಮತ್ತು ನೆಕ್ಸ್ಟ್ ನಾನು ಹೋದೆ. ನಾನು ಹಾಕ್ಕೊಂಡಿರೋ ಲೈಕ್ ಬಾಡಿಕಾನ್ ಡ್ರೆಸ್ಸಲ್ಲಿ ನಾನು ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ಅವ್ರು ಹೋಗ್ಬೋದು, ಬರ್ಬೋದು, ಹಾಕ್ಬೋದು ಬೆಲ್ಟ್ ಅಂದರು. ಸೊ ಅದಕ್ಕೆ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ ಅಂತ ನಾನು ಹೋದೆ. ಸೊ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ನಾವು ಬಂದಿರೋದು ಸೂಚಿಪುರ ಫಾಲ್ಸ್ಗೆ. ಇದು ಅಷ್ಟೇ, ಇದು ಬೆಳಗ್ಗೆ 7:30 ಏನೋ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೆಳಗ್ಗೆ 8 o'clock ಬಂದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು. ನಾವು 1 ಕಿಲೋಮೀಟರ್ ನಡಿಬೇಕಿತ್ತು ಮತ್ತು 183 ಸ್ಟೆಪ್ಸ್ ಇಳಿಬೇಕಿತ್ತು. ಸೊ ಇಟ್ ವಾಸ್ ಆಲ್ಸೋ ಸೋ ಗುಡ್. ಸೊ ಎಂಜಾಯ್ ಮಾಡಿದ್ವಿ ಎಲ್ಲ. ತುಂಬ ಸತಿ ಬಿದ್ವಿ ಆ್ಯಕ್ಚುಲಿ. ತುಂಬ ಸ್ಲೀಪರಿ ಇತ್ತು. ಬಟ್ ನಾವು ಅಲ್ಲಿ ಆ ಜಾಗಕ್ಕೆ ಹೋದಾಗ ಲೈಕ್ ಆ ಫೋರ್ಸ್ಗೆ ನಮ್ಮ ಮೈಕೈ ನೋವೆಲ್ಲ ಹೊಟ್ಟೋಯ್ತು. ಬಟ್ ತುಂಬ ಚೆನ್ನಾಗಿದೆ. ಲೈಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟು ನಾನು, ನಮ್ಮ ಅಪ್ಪ, ನನ್ನ ತಮ್ಮ ಹೋದ್ವಿ. ಆಮೇಲೆ ನಮ್ಮಮ್ಮನ ಯಾಕೆ ಬಿಡಬೇಕು ಅಂತ ನಮ್ಮಮ್ಮನ ಕರ್ಕೊಂಡು ಹೋದ್ವಿ. ಆವಾಗ 3 ಜನ ಬಿದ್ವಿ. ಆಮೇಲೆ ನಾವು ಹೊರಟಿದ್ದೆ ಬೆಂಗಳೂರಿಗೆ. 3 ದಿವಸ ಆಯಿತು. ಸೊ ಬೆಂಗಳೂರಿಗೆ ಹೊರಟಿ ನಾವು ಬಂಡೀಪುರ ಫಾರೆಸ್ಟಲ್ಲಿ ನಮ್ಗೆ ತುಂಬ ಆನೆಗಳು ಕಾಣಿಸ್ತು. ಸೊ ನಮಗೆ ಈ ವಯನಾಡ್ ಟ್ರಿಪ್ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.
surrender when the sirens sound. Yeah, run like the city's gonna burn if we slow down now. Kiss me like we might not make it when the lights go out.